ವಿಶ್ವಕಪ್ ಮಹಾಯುದ್ಧಕ್ಕೆ ದಿನಗಣನೆ ಶುರುವಾಯಿತು. ನ್ಯೂಜಿಲೆಂಡ್ ವಿರುದ್ಧ ಸರಣಿ ಗೆದ್ದಿರುವಂತಹ ಭಾರತ ಟಿ20 ಮಹಾ ಸಮರಕ್ಕೆ ಗ್ರ್ಯಾಂಡ್ ಆಗಿ ಲಗ್ಗೆಡ್ತಿದೆ. ಚುಟುಕು ಮಾದರಿಯಲ್ಲಿ ಹಾಲಿ ಚಾಂಪಿಯನ್ಗಳ ಅಬ್ಬರಕ್ಕೆ ಕೋಟ್ಯಂತರ ಭಾರತೀಯರು ಕಾಯ್ತಾ ಇದ್ದಾರೆ. ತವರಿನಲ್ಲಿ ನಡೆಯುವಂತ ಈ ಟೂರ್ನಿ ಟೀಂ ಇಂಡಿಯಾಗೆ ಎಷ್ಟು ಮುಖ್ಯವೋ ಕಪ್ ಗೆಲ್ಲೋದು ಗೌತಮ್ ಗಂಭೀರ್ ಪಾಲಿಗೂ ಕೂಡ ಅಷ್ಟೇ ಮುಖ್ಯ. ಈಗಾಗಲೇ ಟೆಸ್ಟ್ ಮತ್ತು ಏಕದಿನದಲ್ಲಿ ಹೊಡೆತ ತಿಂದಿರುವಂತ ಗಂಭೀರ್ ಕೋಚ್ ಆಗಿ ಸರ್ವೈವ್ ಆಗಬೇಕು ಅಂದ್ರೆ ಟ್ರೋಫಿಯನ್ನು ಎತ್ತಿ ಹಿಡಿಯಲೇಬೇಕು. ಹಾಲಿ ಮಾಜಿ ಕ್ರಿಕೆಟಿಗರು ಕೂಡ ಇದೇ ಎಚ್ಚರಿಕೆ ಕೊಡ್ತಿದ್ದಾರೆ. ತೂಗಯ್ಯಾಲೆಯಲ್ಲಿರುವಂತಹ ಗಂಭೀರ್ಗೆ ವಿಶ್ವಕಪ್ ಟ್ರೋಫಿ ಹೇಗೆ ಆಸರೆಯಾಗುತ್ತೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗೌತಮ್ ಗಂಭೀರ್ ಟೀಂ ಇಂಡಿಯಾ ಹೆಡ್ ಕೋಚ್ ಆದ್ಮೇಲೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದಾರೆ. ಹಾಗೆ ಏಷ್ಯಾ ಕಪ್ನು ಕೂಡ ಎತ್ತಿ ಹಿಡಿದಿದ್ದಾರೆ. ಇನ್ನು ಟಿ20 ಫಾರ್ಮೆಟ್ನಲ್ಲಂತೂ ವಿಶ್ವ ದಾಖಲೆಯ ಜರ್ನಿ ಇದೆ. ಆದರೆ ಟೆಸ್ಟ್ ಮತ್ತು ಏಕದಿನ ಸರಣಿಗಳು ಅಂತ ಬಂದಾಗ ದಶಕಗಳ ಇತಿಹಾಸದಲ್ಲಿ ಅತಿ ಕೆಟ್ಟ ರೆಕಾರ್ಡ್ಸ್ ಮಾಡಿದ್ದಾರೆ. ಅದರಲ್ಲೂ ರೆಡ್ ಬಾಲ್ ಫಾರ್ಮೆಟ್ನಲ್ಲಂತೂ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಿದ್ದಂಥ ಭಾರತ ಈಗ ತವರಿನಲ್ಲೇ ವೈಟ್ ವಾಶ್ ಆಗ್ತಿದೆ. ಸೊ ಆ ಎರಡೂ ಮಾದರಿಯ ಡ್ಯಾಮೇಜ್ನ ಚೂರು ಕಂಟ್ರೋಲ್ ಮಾಡಬೇಕು ಅಂದರೆ ಮಾರ್ಚ್ 8ರಂದು ಟಿ20 ವಿಶ್ವಕಪ್ನಲ್ಲಿ ಫೈನಲ್ ಪಂದ್ಯದಲ್ಲಿ ಭಾರತ ಕಪ್ಪನ್ನು ಗೆಲ್ಲಬೇಕು. ಇಲ್ಲದೇ ಇದ್ರೆ ಗಂಭೀರ್ಗೆ ಗೇಟ್ ಪಾಸ್ ಕೊಡುವಂತ ಎಲ್ಲಾ ಚಾನ್ಸಸ್ ಇದೆ. ಗಂಭೀರ್ ಕೋಚ್ ಆದ್ಮೇಲೆ ಆಘಾತಕಾರಿ ರಿಸಲ್ಟ್. 2024ರಲ್ಲಿ ರಾಹುಲ್ ದ್ರಾವಿಡ್ ಕೋಚ್ ಹುದ್ದೆಯಿಂದ ಕೆಳಗಿಳಿದ ಮೇಲೆ ಗೌತಮ್ ಗಂಭೀರ್ ಆ ಸ್ಥಾನಕ್ಕೆ ಬರ್ತಾರೆ. ಆದರೆ ಅವರ ಅಧಿಕಾರಾವಧಿಯಲ್ಲಿ ಆಘಾತಕಾರಿ ಫಲಿತಾಂಶಗಳೇ ಬಂದಿವೆ. 2024ರ ಕೊನೆಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ತವರು ನೆಲದಲ್ಲಿ ನಡೆದಂತ ಟೆಸ್ಟ್ ಸರಣಿಯಲ್ಲಿ ವೈಟ್ ವಾಶ್ ಆಗ್ತಾರೆ. ಹಾಗೆ ದಕ್ಷಿಣ ಆಫ್ರಿಕಾ ವಿರುದ್ಧ ಇತ್ತೀಚೆಗೆ 408 ರನ್ಗಳ ಮಾರ್ಜಿನ್ನ ಬೃಹತ್ ಸೋಲು, ಜೊತೆಗೆ ವೈಟ್ ವಾಶ್ ಮುಖಭಂಗ ಕೂಡ, ಅದು ಕೂಡ ತವರಿನಲ್ಲೇ. ಸೊ ಅಲ್ಲಿಗೆ 1 ವರ್ಷದ ಅವಧಿಯೊಳಗೆ ಭಾರತ ತವರಿನಲ್ಲಿ 2 ಸಲ ಕ್ಲೀನ್ ಸ್ವೀಪ್ ಆಗಿದೆ. ಹೀಗಾಗಿ ಗಂಭೀರ್ ಅವರ ಗೈಡೆನ್ಸ್, ತಂಡದ ತಂತ್ರಗಾರಿಕೆ, ಸಿದ್ಧತೆ, ನಾಯಕತ್ವದ ಕೊಡುಗೆ ಎಲ್ಲವನ್ನು ಕೂಡ ಪ್ರಶ್ನೆ ಮಾಡುವಂತಾಗಿದೆ. ಹಾಗೆ ಗಂಭೀರ್ ಅವರ ಸ್ಥಾನದ ಬಗ್ಗೆ ಕೂಡ ಚರ್ಚೆ ಶುರುವಾಗಿದೆ. ಅದರಲ್ಲೂ ಗಂಭೀರ್ ಅವರ ಮಾರ್ಗದರ್ಶನದಲ್ಲಿ ಭಾರತೀಯ ಟೆಸ್ಟ್ ತಂಡದ ಪ್ರದರ್ಶನದ ಗೆಲುವಿನ ಶೇಕಡಾವಾರು ಕೇವಲ 36%. ಆಸ್ಟ್ರೇಲಿಯಾ ವಿರುದ್ಧ 10 ವರ್ಷಗಳ ನಂತರ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಕಳ್ಕೊಂಡಿರೋದು, ಹಾಗೆ ಏಕದಿನ ಕ್ರಿಕೆಟ್ನಲ್ಲಿ ಶ್ರೀಲಂಕಾ ಮತ್ತು ನ್ಯೂಜಿಲೆಂಡ್ ನಂತ ತಂಡಗಳ ವಿರುದ್ಧ ದ್ವಿಪಕ್ಷೀಯ ಸರಣಿಗಳನ್ನ ಕಳ್ಕೊಂಡಿರೋದು ಬಿಸಿಸಿಐ ಬಾಸ್ಗಳ ನಿದ್ದೆಗೆಡಿಸಿದೆ. ವಿಶ್ವಕಪ್ ಗೆಲ್ಲದಿದ್ದರೆ ಗಂಭೀರ್ರನ್ನ ಕೈಬಿಡಿ ಎಂದ ತಿವಾರಿ. 2026ರ ಟಿ20 ವಿಶ್ವಕಪ್ ಫಲಿತಾಂಶ ಬರುವವರೆಗೂ ಕೂಡ ಗೌತಮ್ ಗಂಭೀರ್ ಅವರ ಸ್ಥಾನಕ್ಕೆ ಯಾವುದೇ ವಿಘ್ನ ಇಲ್ಲ. ಆದರೆ ಭಾರತ ತಂಡ ವಿಶ್ವಕಪ್ ಗೆಲುವನ್ನು ಸಾಧಿಸದೇ ಇದ್ರೆ ಗೌತಮ್ ಅವರನ್ನ ಕೈಬಿಡೋಕೆ ಮಂಡಳಿ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಮನೋಜ್ ತಿವಾರಿ ಹೇಳಿದ್ದಾರೆ. ಬಿಸಿಸಿಐ ಕಾರ್ಯದರ್ಶಿ ಒಪ್ಪಂದವನ್ನ ಪೂರ್ಣಗೊಳಿಸುವ ಬಗ್ಗೆ ಮಾತನಾಡಿದ್ರು ಕೂಡ ಪ್ರಮುಖ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ ಫೇಲ್ಯೂರ್ ಆಗಿರುವಂತಹ ಕಾರಣಗಳನ್ನೇ ನೀಡಿ ಕುರ್ಚಿಯಿಂದ ಕೆಳಗಿಳಿಸಬಹುದು ಎಂದಿದ್ದಾರೆ. ಹಾಗೆ ಮನೋಜ್ ತಿವಾರಿ ಪ್ರಕಾರ ಗಂಭೀರ್ ಅವರನ್ನ ಹುದ್ದೆಯಿಂದ ತೆಗೆದು ಹಾಕಿದ್ರೆ ವಿವಿಎಸ್ ಲಕ್ಷ್ಮಣ್ ಕೋಚ್ ಹುದ್ದೆಗೆ ಸಮರ್ಥರು ಎಂದಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದಾಗ ಗೌತಮ್ ಗಂಭೀರ್ ಅವರ ಕೋಚಿಂಗ್ ವೃತ್ತಿ ಜೀವನದ ದಿಕ್ಕನ್ನು ಸಹ ನಿರ್ಧಾರ ಮಾಡಲಿದೆ. ಇನ್ನು ಗಂಭೀರ್ ಅವರ ಕೋಚ್ ಹುದ್ದೆ ಬಗ್ಗೆ ಸೌತ್ ಆಫ್ರಿಕಾ ನಾಯಕ ಟೆಂಬಾ ಬೌಮಾ ಕೂಡ ಮಾತನಾಡಿದ್ದಾರೆ. ಗಂಭೀರ್ ಅವರ ಟೆಸ್ಟ್ ಫಾರ್ಮ್ಯಾಟ್ ಸವಾಲುಗಳು ಇನ್ನೂ ಕೂಡ ಮುಗ್ದಿಲ್ಲ ಎಂದಿದ್ದಾರೆ. 2026ರಲ್ಲಿ ಕೇವಲ 5 ಟೆಸ್ಟ್ ಪಂದ್ಯಗಳನ್ನು ನಿಗದಿಪಡಿಸಲಾಗಿದ್ದು, ಇದರಲ್ಲಿ ಭಾರತ ನ್ಯೂಜಿಲೆಂಡ್ನಲ್ಲಿ 2 ಟೆಸ್ಟ್ ಪಂದ್ಯಗಳನ್ನಾಡಲಿದೆ. ಪ್ರಸ್ತುತ ಟಿ20ನಲ್ಲಿ ಟೀಂ ಇಂಡಿಯಾ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಕೊಂಡು ಬಂದಿದೆ. ಈಗ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತದ ಸೋಲು ಗೆಲುವು ಗೌತಮ್ ಗಂಭೀರ್ ಅವರ ಕೋಚಿಂಗ್ ವೃತ್ತಿ ಜೀವನದ ದಿಕ್ಕನ್ನು ಕೂಡ ನಿರ್ಧಾರ ಮಾಡುತ್ತೆ. ನಮಸ್ಕಾರ.